ಹಾಕಿದೆ. ಇನ್ನು ಮುಂದೆ ಕ್ರಮ ಕೈಗೊಳ್ತಾ ಇದೆ. ಏನೆಲ್ಲ ಆಗ್ತಾ ಇದೆ, ಮುಂದೆ ಏನೆಲ್ಲ ಆಗತ್ತೆ, ಡೀಟೇಲ್ಸ್ ಇಲ್ಲದೆ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್. ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಸಭೆ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ಈ ಮಧ್ಯೆ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ಸಭೆ ನಡೆಯಲಿದೆ. ಹೌದು, ಪಹಲ್ಗಾಮ್ ಪ್ರತಿಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಏರ್ ಸ್ಟ್ರೈಕ್ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. 3 ದಿನದ ಸಂಘರ್ಷದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪರಾಕ್ರಮ ಪ್ರದರ್ಶನವಾಗಿದೆ. ಇದೀಗ ನಮೋ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಸಿಸಿಎಸ್ ಸಭೆಯ ಉದ್ದೇಶವೇನು? ಸದ್ಯ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಸಂಪುಟದ ಕಾರ್ಯದರ್ಶಿ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಹೇಗೆ ಗಡಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಲಿದೆ. ಪಾಕಿಸ್ತಾನದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಸಿಸಿಎಸ್ನಲ್ಲಿ ಮಾತುಕತೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗುಡ್ ಮಾರ್ನಿಂಗ್. ಈಗಾಗಲೇ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಇಡೀ ದೇಶದಲ್ಲಿ ನಿರೀಕ್ಷೆ ಇರುವಂಥದ್ದು ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗ. ಮತ್ತೊಂದು ಆಪರೇಷನ್ ಪಾಕಿಸ್ತಾನದ ವಿರುದ್ಧ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಪರಿಸ್ಥಿತಿ ಶಾಂತಗೊಂಡಿದೆ, ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಏರ್ವೇಸ್ನಿಂದ. ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇವತ್ತು ಬಹಳ ಪ್ರಮುಖವಾದಂಥ ಮಹತ್ವವಾದಂಥ ಸಭೆ. ಈ ಸಭೆ ಈಗ ಎಲ್ಲರ ಚಿತ್ತ ನೆಟ್ಟಿರೋದು ನೋಡಿ. 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಸಿಸಿಎಸ್ ಸಭೆ, ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ, ಈ ಸಭೆ ಇದೆಯಲ್ಲ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾಕಂತ ಹೇಳಿದರೆ, ಒಂದು ದೇಶದ ರಕ್ಷಣೆ, ಮತ್ತೊಂದು ದೇಶದ ಗೃಹ ಇಲಾಖೆ, ಮತ್ತೊಂದು ವಿದೇಶಾಂಗ ಇಲಾಖೆ, ಹಾಗೆ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವೇ ಹೇಳ್ದಂಗೆ ಮುಂದಿನ ಆಪರೇಷನ್ ಸಿಂಧೂರದ ಮುಂದಿನ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಈ ದೇಶ ತೆಗೆದುಕೊಳ್ಳುವಂಥ ತೀರ್ಮಾನಗಳ ಕುರಿತಾಗಿ ಕಾರ್ಯತಂತ್ರವನ್ನು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಇವತ್ತಿನ ಸಭೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೋಡಿ, ಪೆಹಲ್ಗಾಮ್ನ ಈ ಭಯೋತ್ಪಾದಕರ ದಾಳಿಯಾದ ನಂತರ ಭಾರತದ ಸೇನಾ ಆಪರೇಷನ್ಗಳು, ಅದು ಕೂಡ ಆಪರೇಷನ್ ಸಿಂಧೂರ್ ಆದ ನಂತರ ಈ ಸಭೆಯನ್ನು, ಹೈ ವೋಲ್ಟೇಜ್ ಸಭೆಯನ್ನು ದೇಶ ಕರೆದಿರಲಿಲ್ಲ. ಆದರೆ ಈಗ ಈ ಭಯೋತ್ಪಾದಕರ ವಿರುದ್ಧ ನಾವು ಸಮರವನ್ನು ಸಾರಿಯಾಗಿದೆ. ಇದರ ನಡುವೆ ನಮಗೆ ತೊಡಕಾಗ್ತಿರುವಂಥ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನದ ಸೇನೆ ಅವರಿಗೂ ಕೂಡ ನಾವು ಬಿಸಿ ಮುಟ್ಟಿಸಿ ಆಗಿದೆ. ಇದರ ನಡುವೆ ಭಾರತದ ಒಂದಿಷ್ಟು ಕಾರ್ಯತಂತ್ರಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಅಭಿಪ್ರಾಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಇಲಾಖೆಯ ಮಂತ್ರಿಗಳ ಜೊತೆಯಿಂದ ಪಡೆದುಕೊಳ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಸ್ಟ್ರಾಟಜಿಗಳನ್ನು ರೂಪಿಸ್ತಾರೆ. ಮುಂದೆ ನಾವು ಹೇಗೆ ನಮ್ಮ ಸೇನೆ ಮತ್ತು ಆರ್ಮಿ ಆಪರೇಷನ್ಗಳನ್ನು ಆ್ಯಕ್ಟಿವ್ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಕಾರ್ಯತಂತ್ರವನ್ನು ರೂಪಿಸ್ತಾರೆ. ನಿನ್ನೆ ಶೋಪಿಯಾನದಲ್ಲಿ ಸುಮಾರು 3 ಜನ ಭಯೋತ್ಪಾದಕರನ್ನು ಭಾರತೀಯ ಸೇನೆ ಹೊಡೆದು ಹಾಕಿದೆ. ಅದೇ ರೀತಿ ಕೆಲವು ಭಯೋತ್ಪಾದಕರು ಈಗ ಕೆಲವು ಹಳ್ಳಿಗಳಲ್ಲಿ ಈಗ ತಮ್ಮ ನೆಲೆಯನ್ನು ವಿಸ್ತರಿಸಿಕೊಂಡಿದ್ದಾರೆ ಅನ್ನುವ ಖಚಿತ ಮಾಹಿತಿಯೂ ಕೂಡ ಇದೆ. ಅವರ ವಿರುದ್ಧ ಸಮರವನ್ನು ಸಾರೋದಕ್ಕೆ ಭಾರತೀಯ ಸೇನೆ ಹೇಗೆಲ್ಲ ತಾವು ಅಲ್ಲಿ ಅಲರ್ಟ್ ಆಗಿರಬೇಕು, ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಈ ಸಭೆಯಲ್ಲಿ ತೀರ್ಮಾನಗಳಾಗುವಂಥ ಸಾಧ್ಯತೆ ಇದೆ. ಪದೇ ಪದೇ ಮಾತುಕತೆಗೆ ಒಪ್ಪಿಕೊಂಡು ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಭಾರತಕ್ಕೆ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಹೀಗೆಲ್ಲ ಇರುವಾಗ ಅವರನ್ನು ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಅವರು ಏನು ಬೆನ್ನಿಗೆ ಚುರಿ ಆಗ್ತಾ ಇದ್ದಾರೆ.
ಮಾತು ಕೊಟ್ಟು ಆನಂತರ ಮಾತನ್ನ ತಪ್ಪಿ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ಈ ಒಂದು ಸಭೆಯಲ್ಲಿ ಭಾರತದ ನಿಲುವೇನು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ಪಾಕಿಸ್ತಾನವನ್ನ ಹೇಗೆಲ್ಲ ಬೆತ್ತಲೆ ಮಾಡಿ ಆಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುವಂತ ವಿಚಾರ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿ ವಾಯು ನೆಲೆಯಲ್ಲಿ ಹೋಗಿ ಅವರು ಆಡಿದಂತ ಮಾತು ಮತ್ತೆ ಕೆಲವು ಪಾಕಿಸ್ತಾನ ಹೇಳಿದಂತ ಸುಳ್ಳುಗಳನ್ನ ಸಾಕ್ಷಿ ಸಮೇತ ಅವರೇನು ಜಗತ್ತಿಗೆ ತೋರಿಸಿದ್ರು. ಈ ವಿಚಾರವಾಗಿಯೂ ಕೂಡ ಜಾಗತಿಕವಾಗಿ ಅಥವಾ ಒಂದು ಹಂತದಲ್ಲಿ ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. 11 ಗಂಟೆಗೆ ಈ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ಭಾರಿ ಕುತೂಹಲ ಇದೆ. ಭಾರತೀಯ ಸರ್ಕಾರ ಅಥವಾ ಭಾರತೀಯ ಸೇನೆ ಮುಂದೆ ಹೇಗೆ ಮುಂದಕ್ಕೆ ಹೋಗುತ್ತೆ, ಸೇನೆಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನ ಸರ್ಕಾರ ನೀಡಿದೆ ಅಥವಾ ಸೇನೆಗೆಲ್ಲವೂ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಮುಂದಿನ ಆಪರೇಷನ್ಗಳ ಬಗ್ಗೆಯೂ ಕೂಡ ಈಗ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿ ಚರ್ಚೆಯಾಗಿ ಅದಾದ ನಂತರ ಅದನ್ನು ಸೇನಾ ಮುಖ್ಯಸ್ಥರುಗಳಿಗೆ ತಿಳಿಸಿ ಸೂಕ್ಷ್ಮವಾಗಿ ಶಿಸ್ತುಬದ್ಧವಾಗಿ ನಾವು ಭಯೋತ್ಪಾದಕರು ಮತ್ತು ಈ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಪ್ರಚೋದಿತವಾಗಿ ಅವರೇನು ದಾಳಿಗಳನ್ನು ಮಾಡ್ತಾ ಇದ್ದಾರೆ ಗಡಿ ಭಾಗದಲ್ಲಿ, ಇದೆಲ್ಲದರ ವಿರುದ್ಧ ಸೆಟೆದು ನಿಂತು ನಾವು ಹೇಗೆ ಅದರಿಂದ ಸರ್ವೈವಲ್ ಆಗಬೇಕು ಅನ್ನೋದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇಡೀ ದೇಶದ ಚಿತ್ತ ಈಗ 11 ಗಂಟೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಸಭೆಯತ್ತ ನೆಟ್ಟಿರೋದು. ನಾವು ಕೂಡ ಎದುರು ನೋಡ್ತಾ ಇದ್ದೀವಿ ಈ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆಯಲ್ಲಿ ಈಗ ಈ ಹೊತ್ತಿಗೆ 23ನೇ ದಿನ ಈ ಪೆಲಂಗಾವ್ನ ದಾಳಿಯಾಗಿ ಅದಾದ ನಂತರ ನಾವು ರಿಟರ್ನ್ ಆಪರೇಷನ್ ಅನ್ನು ಕೂಡ ಮಾಡಿ ಅವರ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ. ಈ ಹೊತ್ತಿಗೆ ಈಗ ಒಂದು ರೀತಿಯಲ್ಲಿ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಇದೆ, ಕಾಶ್ಮೀರದ ಗಡಿಗಳಲ್ಲಿ ಹೈ ಅಲರ್ಟ್ ಇದೆ. ಅದನ್ನು ಹೊರತುಪಡಿಸಿದರೆ ಸಿಟಿಯಲ್ಲಿ ಈಗ ಸೇನೆಯ ಸರ್ಪಗಾವಲಿನ ನಡುವೆ ಇಲ್ಲೆಲ್ಲವೂ ಕೂಡ ತಹಬದಿಗೆ ಪರಿಸ್ಥಿತಿ ಬಂದಂಗೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಪ್ರವಾಸಿಗರು ಈಗ ಕಾಣಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಧಾನವಾಗಿ ಅಘೋಷಿತ ಬಂದ ರೀತಿಯಲ್ಲಿದ್ದಂಥ ಕೆಲವು ಪೇಟೆಗಳು, ಕೆಲವು ಸಿಟಿಗಳು ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಾವೆ. ಸದ್ಯಕ್ಕೆ ಆತಂಕವನ್ನು ಬಿಟ್ಟು ಸೇನೆಯ ಸರ್ಪಗಾವಲಿನಲ್ಲಿ ಜನ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆರ್ಮಿ ಆಪರೇಷನ್ಗಳು ಗಡಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಬ್ಲ್ಯಾಕ್ಔಟ್ ಇರಲಿಲ್ಲ ನಿನ್ನೆ ಯಾವುದೇ ರಾತ್ರಿ ಯಾವುದೇ ದಾಳಿ ಆಗಿರೋದ್ರ ಬಗ್ಗೆ ಅಥವಾ ಯಾವುದೇ ಅಪ್ರಚೋದಿತ ದಾಳಿ ಆಗಿರೋದ್ರ ಬಗ್ಗೆ ವರದಿಯಾಗಿಲ್ಲ. ಆದರೆ ಹಿಂದಿನ ದಿನ ರಾತ್ರಿ ಆಗಿತ್ತು. ಆದರೆ ಭಾರತೀಯ ಸೇನೆ ಮಾತ್ರ ಹೈ ಅಲರ್ಟ್ನಲ್ಲಿ ಗಡಿಗಳಲ್ಲಿದ್ದು ಕಾವಲು ಕಾಯ್ತಾ ಇದೆ. ಒಂದು ಹೆಜ್ಜೆ ಪಾಕಿಸ್ತಾನ ಮುಂದಿಟ್ಟರೆ ನಾವು 10 ಹೆಜ್ಜೆ ಇಡ್ತೀವಿ, ಒಂದು ಗುಂಡು ಬಂದರೆ ನಾವು 10 ಗುಂಡು ಹೊಡಿತೀವಿ, ಹಾಗೆ 10 ಬಾಂಬ್ ಹಾಕ್ತೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಡಿಯಲ್ಲಿ ನಿಂತು ಏನು ಎಚ್ಚರಿಕೆಯನ್ನು ಕೊಟ್ಟರು. ಬಹುಶಃ ಪಾಕಿಸ್ತಾನ ತಂಡ ಆದಂಗೆ ಕಾಣಿಸ್ತಾ ಇದೆ. ಆದರೆ ನಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ನಿರಂತರವಾಗಿ ಎರಡೇ ಮಾತು ಪ್ರಧಾನಿಯವರು ಹೇಳಿದ್ದು, ನಾವು ಭಯೋತ್ಪಾದಕರ ನಿಗ್ರಹದ ವಿಚಾರವಾಗಿ ನಿಮ್ಮ ಜೊತೆಲಿ ಮಾತಾಡ್ತೀವಿ ಮತ್ತು POKಯನ್ನು ನಮ್ಮ ಕೊಡಿ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ಬೇರೆ ಯಾವ ಚರ್ಚೆಯೂ ಕೂಡ ನಿಮ್ಮ ಜೊತೆಲಿ ಇಲ್ಲ ಅನ್ನೋದನ್ನು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಇನ್ನೇನಿದ್ರು ಕೂಡ POKಯನ್ನು ಭಾರತ ಮತ್ತೆ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಂಥ ಕಾರ್ಯತಂತ್ರ ಹೇಗೆ ಮಾಡಬೇಕು, ಪಾಕಿಸ್ತಾನವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅಮೆರಿಕದ ಮಧ್ಯಪ್ರವೇಶವನ್ನು ಸುತಾರಾಮ್ ಒಪ್ಪೋದಕ್ಕೆ ಭಾರತ ರೆಡಿ ಇಲ್ಲ. ಈ ನಿಟ್ಟಿನಲ್ಲಿಯೂ ಕೂಡ ಭಾರತ ಒಂದಿಷ್ಟು ಕಾರ್ಯತಂತ್ರವನ್ನು ಹೆಣೆದು ಪಾಕಿಸ್ತಾನಕ್ಕೆ ಹೇಗೆಲ್ಲ ನಾವು ಟಕ್ಕರ್ ಕೊಡಬಹುದು ಅನ್ನೋದ್ರ ಕುರಿತಾಗಿ ಬಹುಶಃ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಶ್ರೀಪಾದ್ ಪಾಟೀಲ್ ಹಾಕಿದೆ. ಇನ್ನು ಮುಂದೆ ಕ್ರಮ ಕೈ